ಗೆಳೆಯರೇ, ಅಧಿಕಾರದ ಅಮಲು ವಿಶ್ಲೇಷಣೆ 4ನೇ ಭಾಗ ತುರ್ತು ಪರಿಸ್ಥಿತಿಯ ದೌರ್ಜನ್ಯಗಳನ್ನು ಹಿಂದೆ ನೋಡಿಕೊಂಡ್ವಿ. ತುರ್ತು ಸ್ಥಿತಿ ಮುಗಿದ ತಕ್ಷಣ ಎಲ್ಲ ವಿರೋಧಿಗಳು ಒಟ್ಟಿಗೆ ಸೇರಿ ಜನತಾ ಪಕ್ಷ ಅಂತ ಒಂದು ಪಕ್ಷ ಮಾಡಿಕೊಂಡು ಆಡಳಿತಕ್ಕೆ ಬರ್ತಾರೆ. ಇಂದಿರಾ ಪಕ್ಷ ಪೂರ್ತಿ ಸೋತೋಗುತ್ತೆ. ಇಂದಿರಾ ಗಾಂಧಿಯವರೇ ಸೋತೋಗ್ತಾರೆ. ಅವರು ಜೈಲಲ್ಲೂ ಇರಬೇಕಾಗುತ್ತೆ. ಮೂರ್ತಿ ಭವನ ತಿಹಾರ್ ಜೈಲಲ್ಲ ಎಲ್ಲ ಒಂದು 3 ದಿವಸ. ಹಾಗೆ ಅಧಿಕಾರಕ್ಕೆ ಬಂದ ಇವರು ಎಲ್ಲ ಹಿಂದೆ ನಡೆದಿದ್ದಂತಹ ಅನ್ಯಾಯಗಳನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೋಗ್ತಾರೆ. ಆದರೆ ಅಧಿಕಾರ ಅಲ್ಲಿವರೆಗೂ ಅನುಭವಿಸ್ತಾ ಇದ್ದಂತಹ ಇವ್ರಿಗೆಲ್ಲ ಏನಾಗುತ್ತೆ ಅಂದರೆ ಎಲ್ರಿಗೂ ಅಧಿಕಾರದ ಆಸೆ ಬಂದ್ಬಿಡುತ್ತೆ. ನಾನ್ಯಾಕೆ ಅಧಿಕಾರಕ್ಕೆ ಹೋಗಿ ಸೇರಬಾರ್ದು, ನಾನ್ಯಾಕೆ ಅಧಿಕಾರಿ ಬರಬಾರ್ದು, ನಾನ್ಯಾಕೆ ಪ್ರಧಾನಿ ಆಗಬಾರ್ದು ಅನ್ನೋ ಮನಸ್ಥಿತಿಯಲ್ಲಿ ಅವರವರೇ ಕಿತ್ಲಾಟಗಳು ಮೊದಲಾಗುತ್ತೆ. ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಒಂದು 2 ವರ್ಷ 3 ವರ್ಷ ಕೂಡ ಇವರು ರಾಜ್ಯಭಾರ ಮಾಡೋಕ್ಕಾಗಲ್ಲ. ಕೊನೆಗೆ ಮೊರಾರ್ಜಿ ದೇಸಾಯಿ ಅವರು ಮೊದಲ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಾರೆ. ಅನಂತರ ರಾಜನಾಥ್ ಸಿಂಗ್ ಅನ್ನುವ ಒಬ್ಬ ಇವರಿಂದ ಅದು ಅಧಿಕಾರ ಹೋಗುತ್ತೆ. ಆಮೇಲೆ ಚಂದ್ರಶೇಖರ್ ಅವರು ಇವರು ಬರ್ತಾರೆ. ಏನೇ ಆದ್ರೂ 5 ವರ್ಷ ಇರಲಿ 4 ವರ್ಷ ಕೂಡ ಇವರು ಪೂರ್ತಿ ಮಾಡೋಕ್ಕಾಗಲ್ಲ, ಕಳ್ಕೊತಾರೆ ಅಲ್ಲೇ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದೇನು ಅಂದರೆ ಅವರು ಅಧಿಕಾರ ಕಳ್ಕೊಂಡಿರಬಹುದು, ಆದರೆ ತುರ್ತು ಸ್ಥಿತಿ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದ್ರಲ್ಲ, ಅದು ಭಾಳ ಮುಖ್ಯ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿರುವಾಗ ಯಾರು ಎಂತಹ ಸಂದರ್ಭ ಬಂದರೂ ಸಹ ಪ್ರತಿಭಟನೆ ಮಾಡಬೇಕಾದ್ದು ಪ್ರಜೆಗಳ ಕರ್ತವ್ಯ. ಪ್ರತಿಭಟನೆ ಮಾಡಲ್ಲ ಅಂದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಆ ಜನ ಪ್ರಜಾಪ್ರಭುತ್ವದಲ್ಲಿ ಬಾಳಬೇಕಾಗೋ ಯೋಗ್ಯತೆಯೇ ಇಲ್ಲ ಅಂತಲೂ ಹೇಳ್ಬೋದು. ಅಂಥ ಸ್ಥಿತಿಯಲ್ಲಿ ಅಷ್ಟು ಪ್ರಬಲವಾದ ಇಂದಿರಾ ಗಾಂಧಿ ವಿರುದ್ಧ ಇವರೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಒಗ್ಗಟ್ಟಾಗಿ ಆಕೆಯನ್ನು ಅಧಿಕಾರದಿಂದ ಇಳಿಸಿ ಇವರು ಅಧಿಕಾರ ವಹಿಸ್ಕೊಂಡ್ರಲ್ಲ, ಅದು ಪ್ರಜಾಪ್ರಭುತ್ವದ ಗೆಲುವು ಅಂತಲೇ ಹೇಳ್ಬೋದು. ಅವ್ರು ಜಾಸ್ತಿನ ಇರಬಹುದು, ಆದರೂ ಪ್ರಜಾಪ್ರಭುತ್ವದ ಒಂದು ಪ್ರಯೋಗದಲ್ಲಿ ಇವರು ಗೆದ್ದರು ಅಂತ ಹೇಳ್ಬೋದು. ನಂತರದಲ್ಲಿ ಸಾಮಾನ್ಯವಾದ ರಾಜಕೀಯ ಕಾಂಗ್ರೆಸ್ನವ್ರದ್ದು ಮತ್ತೆ ಅದೇ ಹಳೆ ಚಾಳಿ, ಅಧಿಕಾರ ಲಾಲಸೆ, ಭ್ರಷ್ಟಾಚಾರ, ದುಡ್ಡಿನ ಆಸೆ, ಹೀಗೆ ಮುಂದುವರಿತಾ ಹೋಗುತ್ತೆ. 2014 ಬರೋಷ್ಟರಲ್ಲಿ ಇವ್ರದ್ದು ಪರಿಸ್ಥಿತಿ ಭಾಳ ಮಿತಿ ಮೀರೋಗ್ಬಿಡುತ್ತೆ. ಜನ ಬಹಳ ರೋಸೋತಾರೆ, ಯಾವುದಾನ ಪರ್ಯಾಯ ಹುಡುಕ್ತಾ ಇರ್ತಾರೆ. ಆಗ ಬರುವಂಥದ್ದು ಈ BJP ಪಕ್ಷ. ಇವರು ಎಷ್ಟು ಬುದ್ಧಿವಂತರು ಅಂದರೆ ಇದ್ರ ಬಗ್ಗೆ ಎಲ್ಲ ಮೊದಲೇ ಆಲೋಚನೆ ಮಾಡಿರ್ತಾರೆ. ಏನಾಗಬಹುದು, ಮುಂದೆ ಏನಾಗುತ್ತೆ, ಯಾವ ರೀತಿಯಲ್ಲಿ ನಾವು ಅಧಿಕಾರ ಹಿಡ್ಕೊಬೇಕಾಗ್ಬೋದು ಅಂತ. ಇವರು ಮುಖ್ಯವಾಗಿ ಏನು ಮಾಡ್ತಾರೆ, ಆಗಿನ ಕಾಲದಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದ ಮೊಬೈಲ್ ಡಾಟಾಗಳನ್ನು ಉಚಿತವಾಗಿ ಕೊಡ್ತಾರೆ. ಒಂದು 25 ಲಕ್ಷ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದೊಂದರಲ್ಲಿ 400 ಜನ 500 ಜನ ಗುಂಪುಗಳು ಮಾಡಿ ಎಲ್ರಿಗೂ ಉಚಿತವಾದ ಡಾಟಾ, ಯಾರೇನು ಬೇಕಾದರೂ ಬರಿಬೋದು, ಪ್ರಚಾರ ಮಾಡ್ಬೋದು. ಅವರು IT ಸೆಲ್ಗಳನ್ನು ಮಡಗಿ ನಿರಂತರವಾಗಿ ಇಂದಿನ ಆಡಳಿತದ ವಿರುದ್ಧ ಸುದ್ದಿಗಳನ್ನು ಹುಟ್ಟಿಸಿ ಪ್ರಚಾರ ಮಾಡೋದು. ಅದನ್ನು ಯಾರು ಒಬ್ಬರಿಂದ ಒಬ್ಬರಿಗೆ ತಾಗಿಸ್ತಾರೆ, ಒಂದು ಸುದ್ದಿಗೆ 2 ರೂಪಾಯಿ ಈ ರೀತಿ ಕೊಟ್ಟು ಸುದ್ದಿನ ಇಡೀ ಭಾರತದ ತುಂಬೆಲ್ಲ ಚೆನ್ನಾಗಿ ಹರಡಿಸ್ತಾರೆ. ಮತ್ತು ಜನರಿಗೆ ಕಾಂಗ್ರೆಸ್ ವಿರುದ್ಧ ಆಗಲೇ ಪೂರ್ತಿಯಾದ ಒಂದು ಇದಿತ್ತು, ನಕಾರಾತ್ಮಕ ಚಿಂತೆ ಇತ್ತು ಜನರಿಗೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು 2014 ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾರೆ. ಆದರೆ ಇವರು ಮುಖ್ಯವಾಗಿ ಮಾಡಿದ ಕೆಲಸ ಏನು ಅಂದರೆ, ಇವಾಗ ಇಂದಿರಾ ಗಾಂಧಿ ಅಂತ ಪ್ರಬಲವಾದ ನಾಯಕಿ ಇದ್ರೂ ಅನ್ಯಾಯ ಮಾಡಿದಾಗ ಜನ ಎದುರಿಸಿದ್ರು, ಅವ್ರನ್ನ ಮನೆಗೆ ಕಳಿಸಿದ್ರು. ಅಲ್ಲಿದ್ದಿದ್ದು ಮುಖ್ಯವಾಗಿ ಏನು ಅಂದರೆ ನ್ಯಾಯ ಅನ್ಯಾಯ ಮಾತ್ರನೇ. ಆದರೆ ಇವರು ಏನು ಉಪಾಯ ಮಾಡಿದ್ರು ಅಂದರೆ, ಮೊದಲೇ ಬರುವಾಗ ಧರ್ಮದ ಒಂದು ವಿಷಯವನ್ನು ಜನರ ತಲೆಯಲ್ಲಿ ತುಂಬಿದ್ರು. ಧರ್ಮ ಇಲ್ಲಿ ಭಾರತದಲ್ಲಿ 85% ಇರುವಂತಹ ಧರ್ಮ ಅವನತಿಗೆ ಹೋಗ್ತಾ ಇದೆ, ನಾಶವಾಗ್ತಾ ಇದೆ. ನಾವು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಧರ್ಮವನ್ನು ಕಳ್ಕೊತೀವಿ, ಹಾಗೆ ಹೀಗೆ ಅಂತ ಜನರ ಮನಸ್ಸಲ್ಲಿ, ಯುವ ಜನರ ಮನಸ್ಸಲ್ಲಿ ಚೆನ್ನಾಗಿ ಉಚಿತವಾಗಿ ಕೊಟ್ಟಿದ್ರಲ್ಲ ಅದರಲ್ಲಿ ತುಂಬಿದ್ರು. ಅವರು ನಂಬಿದ್ರು. ಕೊನೆಗೇನಾಯಿತು ಅಂದರೆ, ಯಾವ ಉದ್ದೇಶದಿಂದ ಇವರು ದೊಡ್ಡ ದೊಡ್ಡ ಉದ್ಯಮಿಗಳ ಸಹಾಯಕ್ಕಾಗಿ ಸಹಾಯದಿಂದ ಅಧಿಕಾರಿಗೆ ಬಂದು
ಅವರಿಗೆ ಸಹಾಯ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ಜನ ಅದಕ್ಕೆ ಎದುರು ಹೇಳಬಾರ್ದು. ಅಧಿಕಾರಿಗೆ ಬರೋವಾಗ 2 ಕೋಟಿ ವರ್ಷಕ್ಕೆ ಕೆಲಸ ಕೊಡ್ತೀವಿ, ಸ್ವಿಸ್ ಬ್ಯಾಂಕಲ್ಲಿರೋ ದುಡ್ಡನ್ನೆಲ್ಲ ತಂದು ಎಲ್ಲರ ಖಾತೆಗೆ 15 ಲಕ್ಷ ಹಾಕ್ತೀವಿ, ಇನ್ನೂ ಏನೇನೋ ಸುಳ್ಳು ಆಶ್ವಾಸನೆಗಳನ್ನೆಲ್ಲ ಕೊಟ್ಟು ಅಧಿಕಾರಿಗೆ ಬಂದರು. ಅದನ್ನು ಯಾವತ್ತೂ ಒಂದನ್ನು ನೆರವೇರಿಸಲಿಲ್ಲ. ಅದನ್ನು ಯಾರು ಕೇಳೋ ಪರಿಸ್ಥಿತಿನೂ ಇಲ್ದಂಗೆ ಮಾಡಿದ್ರು. ಯಾಕೆಂದರೆ ಧರ್ಮದ ಅಫೀಮನ್ನು ಜನರಿಗೆ ತಿನ್ನಿಸಿದ್ರು ಚೆನ್ನಾಗಿ. ಇವ್ರು ಏನೇ ಮಾಡಿದ್ರು ಎದುರು ಮಾತಾಡದೇ ಇರೋವಂಥ ಸ್ಥಿತಿ ನಿರ್ಮಾಣ ಮಾಡಿದ್ರು. ಏನು ಮಾಡಿದ್ರು? ಧರ್ಮದ ಉದ್ಧಾರಕ್ಕೆ. ಭಾರತದಲ್ಲಿ ಹಿಂದೂ ಧರ್ಮ ನಾಶವಾಗಿ ಹೋಗ್ತಾ ಇದೆ, ಅದರ ಉದ್ಧಾರಕ್ಕಾಗಿ ಏನು ಬೇಕಾದರೂ ಮಾಡಿದ್ರು ತಪ್ಪಿಲ್ಲ ಅನ್ನೋ ಭಾವನೆನ ಸೃಷ್ಟಿ ಮಾಡಿ ಎಲ್ಲರನ್ನೂ ಚೆನ್ನಾಗಿ ತಲೆ ತೊಳೆದ್ರು. ಅದು 2014ರಿಂದ ಇಲ್ಲಿವರೆಗೂ ನಡ್ಕೊಂಬರ್ತಾಯಿದೆ. ಕಣ್ಣಿಗೆ ಕಾಣುವಂತೆ ಏನೇ ಅನ್ಯಾಯಗಳು ನಡೆದರೂ ಧರ್ಮದ ಹೆಸರಿನಲ್ಲಿ ಅದನ್ನು ಮುಚ್ಚು ಹಾಕುವಂಥ ಸನ್ನಿವೇಶನ ನಿರ್ಮಾಣ ಮಾಡಿದ್ದಾರೆ. ಆಧಾರ ಸಮೇತ ತೋರಿಸಿದ್ರು ಯಾರೂ ಒಪ್ಪಲ್ಲ. ಯಾರಾದರೂ ಪ್ರತಿಭಟನೆ ಮಾಡಿದ್ರೆ, ಅನ್ಯಾಯನ ಎದುರಿಸಿದ್ರೆ, ನೀನು ದೇಶದ್ರೋಹಿ, ನೀನು ಪಾಕಿಸ್ತಾನಕ್ಕೆ ಹೋಗು, ನೀನು ಮುಸಲ್ಮಾನು, ನೀನು ಕಮ್ಯುನಿಸ್ಟು, ಹಾಗೆ ಹೀಗೆ ಅನ್ನೋದು ಅವ್ರು ಏನು ಆಧಾರ ತೋರಿಸಿದ್ದಾರೆ ಅನ್ನೋ ಕಡೆ ಗಮನ ಕೊಡಲ್ಲ. ಇವರು ಮುಖ್ಯವಾಗಿ ಇರುವ ಅಧಿಕಾರ ಮತ್ತು ಅವರ ನಾಯಕರ ವಿರುದ್ಧ ಮಾತಾಡಬಾರ್ದು ಅನ್ನೋ ಮನಸ್ಥಿತಿ ಇವಾಗ ಎಲ್ರಿಗೂ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಬಹಳ ಅಪಾಯಕಾರಿ ಇದು. ಏಕೆಂದರೆ ಪ್ರಜೆಗಳಿಂದ ಆಯ್ಕೆಯಾಗಿ ನಡೆಸುವಂಥ ಅಧಿಕಾರಕ್ಕೆ ಯಾರೋ ಒಬ್ಬರ ನಾಯಕತ್ವಕ್ಕೆ ನಾವು ತಲೆಬಾಗಿ ನಡೆದುಕೊಳ್ಳೋದು ಸರಿ ಹೋಗಲ್ಲ. ಆದರೆ ಏನು ಹೇಳಿದ್ರು ಕೇಳದೇ ಇರೋವಂಥ ಸ್ಥಿತಿಯಲ್ಲಿ ಈಗಿನ ಒಂದು ತಲೆ ತೊಳೆದಿರುವಂತಹ ಬ್ರೈನ್ ವಾಶ್ಡ್ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಆದರೆ ಕೆಲವು ಸರಿ ಇದು ಬಹಳ ನಿರಾಶಾದಾಯಕ ಅನಿಸುತ್ತೆ. ಏನಾಗುವುದು ಇದೀಗೆ ಮುಂದುವರೆದ್ರೆ ಈ ಜಾತಿ ಗಲಾಟೆಗಳು? ಯಾಕಂದರೆ ನಮ್ಮದು ಜಾತ್ಯತೀತ ಅಂತ ನಾವು ಸಂವಿಧಾನದಲ್ಲಿ ಹೇಳಿ ನಾವು ಅಧಿಕಾರ ಮಾಡ್ತಾ ಇರೋದು. ಆ ಜಾತ್ಯತೀತತೆ ಹೋದರೆ ಏನಾಗ್ಬೋದು, ಎಷ್ಟು ತೊಂದರೆಗಳಾಗ್ಬೋದು ಯಾರ್ಯಾರಿಗೆ ಅನ್ನೋದೆಲ್ಲ ಮನಸ್ಸಿಗೆ ಬರುತ್ತೆ. ಆದರೆ ಯಾರೂ ಅರ್ಥ ಮಾಡ್ಕೊಳೋಂಥ ಪರಿಸ್ಥಿತಿಲಿ ಈಗಿಲ್ಲ. ಏನು ಹೇಳಿದ್ರೂ ಅದನ್ನು ಆಲೋಚನೆ ಕೂಡ ಮಾಡದೇ ಇರೋವಂಥ ಸ್ಥಿತಿಯಲ್ಲಿ ಜನ ಇದ್ದಾರೆ. ಆದರೆ ಇಲ್ಲಿಗೆ ಕೊನೆ ಎಲ್ಲ ಬರುತ್ತೆ, ಕಾಲ ಬರುತ್ತೆ. ಕೆಟ್ಟದೇ ಆಗಲಿ, ಅನ್ಯಾಯನೇ ಆಗಲಿ, ಏನೇ ಆಗಲಿ ಜಾಸ್ತಿ ದಿನ ನಡೆಯಲ್ಲ. ಕತ್ಲಾದ್ಮೇಲೆ ಹಗಲು ಬಂದೇ ಬರುತ್ತೆ. ಅಲ್ಲಿವರೆಗೂ ಸಹನೆಯಿಂದ ಕಾಯೋಣ. ಒಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾತ್ರ ಯಾರೂ ಬಿಡಬಾರ್ದು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪ್ರತಿಭಟನೆ ಬಹಳ ಮುಖ್ಯ. ಎಲ್ಲೇ ಪ್ರತಿಭಟನೆ ಆದರೂ ನಾವು ಪ್ರತಿಭಟನೆ, ಅನ್ಯಾಯ ಆದರೂ ನಾವು ಪ್ರತಿಭಟನೆ ಮಾಡಲೇಬೇಕಾಗುತ್ತೆ. ಸದಾಕಾಲ ನಮ್ಮ ಈ ಪ್ರತಿಭಟನೆಯನ್ನು ಜಾಗೃತವಾಗಿ ಇಟ್ಕೊಳ್ಳಬೇಕಾಗುತ್ತೆ. ನಾವು ಪ್ರಜಾಪ್ರಭುತ್ವದಲ್ಲಿ ಯಾರೇ ಅಧಿಕಾರಿಗೆ ಬಂದರೂ ನಾವು ಅವರ ವಿರೋಧ ಪಕ್ಷಗಳಾಗಿಯೇ ಕಾರ್ಯನಿರ್ವಹಣೆ ಮಾಡಬೇಕು. ಅದೇ ಪ್ರಜಾಪ್ರಭುತ್ವಕ್ಕೆ ಮುಖ್ಯವಾದ ಬುನಾದಿ. ನಾವೆಂದು ವಿರೋಧ ಪಕ್ಷ ಸ್ಥಾನ ಬಿಟ್ಟು ಅಧಿಕಾರ ಸ್ಥಾನಕ್ಕೆ ಹೋಗ್ತೀವೋ ಅಲ್ಲಿಗೆ ನಾವು ಪ್ರಜಾಪ್ರಭುತ್ವ ಕಳ್ಕೊಂಡ್ವಿ. ನಾವು ಮತ್ತೆ ಯಾವುದೋ ಒಂದು ಸರ್ವಾಧಿಕಾರಿ ಆಡಳಿತಕ್ಕೆ ಗುಲಾಮರಾಗಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮುನ್ಸೂಚನೆ. ಇರಲಿ, ಇಲ್ಲಿಗೆ ಏನು ಮುಗ್ದೋಗಲ್ಲ. ಯಾಕಂದರೆ ಭಾರತ ಇಂಥ ಎಷ್ಟೆಷ್ಟೋ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಗೆದ್ದು ಬಂದಿದೆ. ಮುಂದೇನೂ ಗೆದ್ದು ಬರುತ್ತೆ. ಅಲ್ಲಿಯವರೆಗೂ ಸಹನೆಯಿಂದ ಕಾಯೋಣ. ಆದರೆ ಅನ್ಯಾಯಗಳನ್ನು ಮಾತ್ರ ನಾವು ಒಪ್ಪೋದು ಬೇಡ. ಪ್ರತಿಭಟನೆ ನಿರಂತರವಾಗಿರಲಿ. ಸದಾಕಾಲ ಪ್ರತಿಭಟನೆ ಮಾಡ್ತಾ ಇರೋಣ. ಪ್ರಜಾಪ್ರಭುತ್ವವನ್ನು ಉಳಿಸಲು ಪ್ರಯತ್ನ ಮಾಡೋಣ.